ಘಟನೆ ಎಷ್ಟು ಗಂಟೆಗೆ ಆಯ್ತು? ಘಟನೆ ಆದ್ಮೇಲೆ ಏನೇನಾಯ್ತು ಸರ್? ಘಟನೆ ಬಂದು ಒಂದು 10 ಗಂಟೆಗೆ ಅಂದ್ಕೊಳ್ಳಿ, 9:30 ಒಂದು 10 ಗಂಟೆಗೆ ಸರ್. ನಿಂತಿರೋ ಸಿಗ್ನಲ್ ಬಿದ್ದಿದೆ ಸರ್. ಸಿಗ್ನಲಲ್ಲಿ ನಿಂತಿರೋ ಗಾಡಿಗೆ ಏಕಾಏಕಿ ಬಂದು ಆ ಫೋರ್ಸಲ್ಲಿ ಹೊಡೆದವನೆ. 50ಇಂದ 60 ಸ್ಪೀಡಲ್ಲಿ ಬಂದು ಹೊಡೆದವನೆ. ಯಾರೋ ಸಿಗ್ನಲಲ್ಲಿ ಬ್ರೇಕ್ ಹಾಕ್ದಿರಾ ಹಂಗೆ ಮೂವ್ ಮಾಡಿಕೊಂಡು ಹೊಡಿತಾರ ಹೇಳಿ? ಈ BMTCದವ್ರಿಗೆ ಜ್ಞಾನ ಇದೆಯಾ, ಬುದ್ಧಿ ಇದೆಯಾ ಅದು ಹೇಳಿ ಸರ್. ಇವತ್ತು ನಮ್ಮ ಗಾಡಿಗಳೆಲ್ಲ ಲ್ಯಾಪ್ಸ್ ಆಗಿದೆ, ಟೋಟಲ್ ಅದು ಗುರ್ಜಿರಿ ಥರ ಇದೆ ಗಾಡಿ ನೋಡೋಕ್ಕೆ. ಇವತ್ತು ನಾಳೆ ಬೆಳಿಗ್ಗೆ ಆದರೆ ನಮ್ಮ ಮನೆಗೆ ಯಾರು ಸಹ ಜವಾಬ್ದಾರಿ? ನೀವೇ ಹೇಳಿ ಸರ್, ಯಾರು ಸಹ ಜವಾಬ್ದಾರಿ ಕೊಡ್ತಾರೆ? ಇವಾಗ BMTCದವ್ರನ್ನ ಕೇಳಿದ್ರೆ BMTCದವ್ರು ಅಂತಾರೆ FIR ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ ಅಂತ. ನಮ್ಮ ಕೈಯಲ್ಲಿ 3-4 ತಿಂಗಳು ಓಡಾಡೋಕ್ಕಾಗಲ್ಲ ಸರ್, FIR ಮಾಡಿಕೊಂಡು ಅಲ್ದಾಡ್ಕೊಂಡು. ಇವಾಗ ನಾಳೆಯಿಂದ ನಮ್ಗೆ ಯಾರು ಸರ್ ಊಟ ಹಾಕ್ತಾರೆ ಹೇಳಿ ಸರ್? ನಮ್ಮ ಕತೆ ಹೇಳಿ. ಅಟ್ಲೀಸ್ಟು ಮಾನವೀಯತೆ ಇಲ್ವಾ ಸರ್ ಈ BMTC ಡ್ರೈವರ್ಗಳಿಗೆ? ನಿಂತಿರೋ ಗಾಡಿಗಳನ್ನ ಒಂದು ಆಟೋ ಆದರೆ ಪರವಾಗಿಲ್ಲ ಸರ್, 3-4 ಗಾಡಿ 2 ಟೂ ವೀಲರ್ಗೆ ಟಚ್ ಮಾಡಿಕೊಂಡು ಹೋಗೋರೆ. ಅವರು ತುಂಬಾ ಸೀರಿಯಸ್ ಆಗಿದೆ ಇನ್ನೊಬ್ರು ಆಟೋದವ್ರಿಗೆ. ಸರ್ ಹೆಸರು ಅರುಣ ಅಂತ ಸರ್. ಘಟನೆ ಎಷ್ಟು ಗಂಟೆಗೆ ಆಯ್ತು? ಘಟನೆ ಆದ್ಮೇಲೆ ಏನೇನಾಯ್ತು ಸರ್? ಘಟನೆ ಬಂದು ಒಂದು 10 ಗಂಟೆಗೆ ಅಂದ್ಕೊಳ್ಳಿ, 9:30 ಒಂದು 10 ಗಂಟೆಗೆ ಸರ್. ನಿಂತಿರೋ ಸಿಗ್ನಲ್ ಬಿದ್ದಿದೆ ಸರ್. ಸಿಗ್ನಲಲ್ಲಿ ನಿಂತಿರೋ ಗಾಡಿಗೆ ಏಕಾಏಕಿ ಬಂದು ಆ ಫೋರ್ಸಲ್ಲಿ ಹೊಡೆದವನೆ. 50ಇಂದ 60 ಸ್ಪೀಡಲ್ಲಿ ಬಂದು ಹೊಡೆದವನೆ. ಯಾರೋ ಸಿಗ್ನಲಲ್ಲಿ ಬ್ರೇಕ್ ಹಾಕ್ದಿರಾ ಹಂಗೆ ಮೂವ್ ಮಾಡಿಕೊಂಡು ಹೊಡಿತಾರ ಹೇಳಿ? ಈ BMTCದವ್ರಿಗೆ ಜ್ಞಾನ ಇದೆಯಾ, ಬುದ್ಧಿ ಇದೆಯಾ ಅದು ಹೇಳಿ ಸರ್. ಇವತ್ತು ನಮ್ಮ ಗಾಡಿಗಳೆಲ್ಲ ಲ್ಯಾಪ್ಸ್ ಆಗಿದೆ, ಟೋಟಲ್ ಅದು ಗುರ್ಜಿರಿ ಥರ ಇದೆ ಗಾಡಿ ನೋಡೋಕ್ಕೆ. ಇವತ್ತು ನಾಳೆ ಬೆಳಿಗ್ಗೆ ಆದರೆ ನಮ್ಮ ಮನೆಗೆ ಯಾರು ಸಹ ಜವಾಬ್ದಾರಿ? ನೀವೇ ಹೇಳಿ ಸರ್, ಯಾರು ಸಹ ಜವಾಬ್ದಾರಿ ಕೊಡ್ತಾರೆ? ಇವಾಗ BMTCದವ್ರನ್ನ ಕೇಳಿದ್ರೆ BMTCದವ್ರು ಅಂತಾರೆ FIR ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ ಅಂತ. ನಮ್ಮ ಕೈಯಲ್ಲಿ 3-4 ತಿಂಗಳು ಓಡಾಡೋಕ್ಕಾಗಲ್ಲ ಸರ್, FIR ಮಾಡಿಕೊಂಡು ಅಲ್ದಾಡ್ಕೊಂಡು. ಇವಾಗ ನಾಳೆಯಿಂದ ನಮ್ಗೆ ಯಾರು ಸರ್ ಊಟ ಹಾಕ್ತಾರೆ ಹೇಳಿ ಸರ್? ನಮ್ಮ ಕತೆ ಹೇಳಿ. ಅಟ್ಲೀಸ್ಟು ಮಾನವೀಯತೆ ಇಲ್ವಾ ಸರ್ ಈ BMTC ಡ್ರೈವರ್ಗಳಿಗೆ? ನಿಂತಿರೋ ಗಾಡಿಗಳನ್ನ ಒಂದು ಆಟೋ ಆದರೆ ಪರವಾಗಿಲ್ಲ ಸರ್, 3-4 ಗಾಡಿ 2 ಟೂ ವೀಲರ್ಗೆ ಟಚ್ ಮಾಡಿಕೊಂಡು ಹೋಗೋರೆ. ಅವರು ತುಂಬಾ ಸೀರಿಯಸ್ ಆಗಿದೆ ಇನ್ನೊಬ್ರು ಆಟೋದವ್ರಿಗೆ. ಸರ್ ಹೆಸರು ಅರುಣ ಅಂತ ಸರ್.